ಹಾಯ್ ವೆಲ್ಕಮ್ ಬ್ಯಾಕ್ ಟು ಗಗನ ವೀರು ಯೂಟ್ಯೂಬ್ ಚಾನಲ್. ಐ ಹೋಪ್ ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಿ. ಇಲ್ಲಿ ನಾವು ಅಷ್ಟೇ ತುಂಬ ಚೆನ್ನಾಗಿದ್ದೀವಿ. ಹಬ್ಬ ಎಲ್ಲರೂ ತುಂಬ ಚೆನ್ನಾಗಿ ಆಚರಿಸಿದ್ದಾರೆ ಅಂದ್ಕೊತಿದ್ದೀನಿ. ನಾನು ಅಷ್ಟೇ ತುಂಬ ಚೆನ್ನಾಗಿ ಆಚರಿಸಿದ್ವಿ. ಬಟ್ ನಮ್ಮ ಮನೇಲಿ ಗಣೇಶ ಕೂಡಿಸಿಲ್ಲ, ಆದರೂ ಬಾಜು ಮನೆಯವ್ರು ಗಣೇಶ ಕೂಡಿಸಿದ್ರು. ಹಾಗಾಗಿ ಅವರು ನಮ್ಮನ್ನ ಫ್ಯಾಮಿಲಿ ಥರ ಟ್ರೀಟ್ ಮಾಡ್ತಾಯಿದ್ರು. ಸೊ ಹಾಗಾಗಿ ನಾವು ಈ ಸರಿ ಹಬ್ಬನ ಅವ್ರ ಮನೆಯಲ್ಲೇ ಆಚರಿಸಿದ್ವಿ. ಗಣೇಶ ತರೋದ್ರಿಂದ ಹಿಡಿದು ವಿಸರ್ಜನೆ ಮಾಡೋವರೆಗೂ ನಾವೆಲ್ಲ ಪೂಜೆಯಲ್ಲೂ ಪ್ರತಿಯೊಂದರಲ್ಲೂ ಭಾಗವಹಿಸಿ ತುಂಬಾ ಖುಷಿಪಟ್ವಿ. ನೀವು ಅಷ್ಟೇ ಹಬ್ಬನ ತುಂಬ ಚೆನ್ನಾಗಿ ಆಚರಿಸಿರ್ತೀರಾ ಅಂತ ಅಂದ್ಕೊತೀನಿ. ಗಣೇಶ ತರಬೇಕಾದ್ರೆ ನನಗೆ ಯಾವುದೇ ವಿಡಿಯೋ ಮಾಡೋಕ್ಕಾಗಿಲ್ಲ, ಹಾಗಾಗಿ ಇದು ವಿಸರ್ಜನೆ ಮಾಡಬೇಕಾದ್ರೆ ವಿಡಿಯೋ ಮಾಡ್ಕೊಂಡಿರೋಂಥ ಪುಟ್ಟ ಲಾಗ್. ಸೊ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ. ನೀವೇನಾದರೂ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದರೆ ನಮ್ಮ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಹಾಗೆ ಲೈಕ್ ಮಾಡಿ. ಗಗನ ವೀರು ಯೂಟ್ಯೂಬ್ ಚಾನಲ್. ಸೊ ನೀವು ನೋಡಿದರೆ ನಂಗೆ ತುಂಬ ಖುಷಿಯಾಗುತ್ತೆ. ಆವಾಗ ನಮಗೆ ವಿಡಿಯೋ ಹೊಸದಾಗಿ ಮಾಡಬೇಕು ಅಂತ ಉತ್ಸಾಹ ಬರುತ್ತೆ. ಹಾಗಾಗಿ ಸೊ ಇದು ಇವ್ರ ಫ್ಯಾಮಿಲಿ, ಕರಣ್ ಅವ್ರ ಫ್ಯಾಮಿಲಿ, ಕರಣ್ ಮತ್ತು ಕೃಷ್ಣ ಅಂತ. ಇವ್ರ ಫ್ಯಾಮಿಲಿಯಲ್ಲೇ ನಾವು ಈ ಸರಿ ಗಣೇಶ ಹಬ್ಬನ ತುಂಬ ಅದ್ಧೂರಿಯಾಗಿ ಆಚರಿಸಿದ್ವಿ. ನಮ್ಮ ಕಾಲೋನಿಯಲ್ಲಿರುವಂಥವ್ರು ಎಲ್ಲರೂ ಸೇರಿಕೊಂಡು ಗಣೇಶನ ಕೂರಿಸಿ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಎಲ್ಲರೂ ಒಟ್ಟಿಗೆ ಸೇರಿದ್ವಿ, ಖುಷಿಪಟ್ವಿ ಎಲ್ಲರೂ. ಸೊ ಗಣೇಶನ ಕಳಿಸ್ಬೇಕಾದ್ರೆ ಪೂಜೆಗಳನ್ನು ಮಾಡಿ, ಅವರು ಮರಾಠಿ ಅನ್ಸೋ, ಸೊ ಹಾಗಾಗಿ ಅವ್ರ ಕಡೆ ಇರೋವಂಥ ಶಾಸ್ತ್ರಗಳನ್ನು ಮಾಡಿ ಅವರು ವಿಸರ್ಜನೆ ಮಾಡೋದು ಮಾಡ್ತಾಯಿದ್ರು. ನೋಡ್ತಾ ಇದ್ವಿ ನಮಗೂ ಅವ್ರಿಗೂ ಏನು ಡಿಫ್ರೆನ್ಸು ಅಂತ ಹೇಳಿಬಿಟ್ಟು. नहीं नहीं तुम अभी डिस्टर्ब नहीं करना. फोटो वीडियो छोड़ दो. नहीं सब लोग आ जाएगा. गाड़ी आ रहा है. छोड़ो. कार आ रहा है. ಪ್ರಣವ್ ಇಲ್ಲಿ ನೋಡು. ಗಣಪತಿನ ನಾವು ವಿಸರ್ಜನೆ ಮಾಡೋಕ್ಕೆ ಈ ಕೆನಾಲ್ಗೆ ಹೋಗಿದ್ವಿ. ಸೊ ಈ ಸರಿ ಮಳೆ ತುಂಬ ಚೆನ್ನಾಗಿ ಆಗಿರೋದ್ರಿಂದ ಎಲ್ಲ ಕೆನಾಲ್ಗಳು ಹಾಗೆ ಕೆರೆ ಕಟ್ಟೆಗಳು ತುಂಬ ಹರಿತಾ ಇದೆ. ಹಾಗಾಗಿ ನಾವು ನಮಗೆ ಹತ್ರವಾಗಿರುವಂಥ ಕೆನಾಲ್ಗೆ ಹೋಗ್ಬಿಟ್ಟು ನಾವಲ್ಲಿ ಗಣಪತಿನ ವಿಸರ್ಜನೆ ಮಾಡೋ ಪ್ರೋಗ್ರಾಮ್ ಹಾಕ್ಕೊಂಡ್ವಿ. ಸೊ ನಮಗೆ ತುಂಬ ಖುಷಿ ಆಯಿತು. ಅದೊಂಥರ ಒನ್ ಡೇ ಟ್ರಿಪ್ ಥರನೂ ಆಯಿತು. ಯಾಕಂದರೆ ಎಲ್ಲರೂ ಅವ್ರವ್ರ ಕೆಲಸದಲ್ಲಿ ಅವ್ರು ತುಂಬ ಬ್ಯುಸಿಯಾಗಿರ್ತಾರೆ. ಹಾಗಾಗಿ ನಮಗೊಂಥರ ಖುಷಿ ಆಯಿತು ಎಲ್ಲರೂ ಒಟ್ಟಿಗೆ ಸೇರಿದ್ದು. ನಾವು ಯಾರೋ ಅವ್ರು ಯಾರೋ. ಸೊ ನಾವು ಕರ್ನಾಟಕ, ಅವ್ರು ಆಂಧ್ರ, ಕೆಲವರು ಮಹಾರಾಷ್ಟ್ರ, ಕೆಲವರು ಮುಂಬೈ, ಸೊ ಅಲ್ಲಿಯವರು ಎಲ್ಲರೂ ಇದ್ದಾರೆ. ಒಟ್ಟಿಗೆ ಸೇರಿ ನಾವು ಹಬ್ಬ ಆಚರಿಸಿದ್ದು ಇನ್ನೂ ಖುಷಿ ಆಯಿತು. ಯಾಕಂದರೆ ಬೇರೆ ಬೇರೆ ರೀತಿಯ ಸಂಪ್ರದಾಯಗಳನ್ನ ನಾವು ನೋಡಬಹುದು, ಅವರಿಂದ ಕೆಲವು ವಿಚಾರಗಳನ್ನ ನಾವು ಕಲಿಬಹುದು. ಹಾಗಾಗಿ ಅವರು ಅಷ್ಟೇ ನಮ್ಮನ್ನು ತುಂಬ ಚೆನ್ನಾಗಿ ಟ್ರೀಟ್ ಮಾಡ್ತಾಯಿದ್ರು, ಒಳ್ಳೆ ಫ್ಯಾಮಿಲಿ ಮೆಂಬರ್ಸ್ ಥರ. ಅದು ನಂಗೆ ತುಂಬ ಖುಷಿ ಆಯಿತು. ಪ್ರತಿಯೊಂದರಲ್ಲೂ ನೀವು ಬನ್ನಿ ಅಂತ ಕರೀತಾಯಿದ್ರು. ಭಾಷೆ ಅರ್ಥ ಆಗದೆ ಇರ್ಬೋದು, ಆದರೆ ಭಾವನೆಗಳು ತುಂಬ ಚೆನ್ನಾಗಿ ಅರ್ಥ ಆಗ್ತಾಯಿತ್ತು. ಖುಷಿ ಆಯಿತು. ಈ ಸರಿ ನಾವೇ ನಮ್ಮ ಮನೇಲಿ ಗಣೇಶ ಕೂರಿಸಿದ್ವಿ ಅನ್ನೋಷ್ಟು ಖುಷಿ ನಮಗಾಯಿತು. ನೀವುಗಳು ಅಷ್ಟೇ ಈ ಸರಿ ಹಬ್ಬನ ಯಾವ ರೀತಿ ಆಚರಿಸಿದ್ರಿ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಲೈಕ್ ಮಾಡೋದು, ಶೇರ್ ಮಾಡೋದು, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸೊ ನಾವು ಇನ್ನೇನು ಪೂಜೆ ಮುಗಿಸಿ ವಿಸರ್ಜನೆ ಮಾಡೋ ಟೈಮಲ್ಲಿ ಫುಲ್ ಜೋರಾಗಿ ಮಳೆ ಬಂದುಬಿಡ್ತು. ಆದ್ರೂ ಪೂಜೆ ಎಲ್ಲ ಮುಗಿಸಿ ವಿಸರ್ಜನೆ ಮಾಡಿ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿ ಗಣೇಶನಿಗೆ ಟಾಟಾ ಬಾಯ್ ಬಾಯ್ ಹೇಳಿ ಮತ್ತೆ ಮುಂದಿನ ವರ್ಷ ಬಾ ಅಂತ ಹೇಳಿ ಅಲ್ಲಿಂದ ಎಲ್ಲರೂ ನಾವು ಹೊರಡೋಕ್ಕೆ ಸಿದ್ಧರಾದ್ವಿ. ಇಲ್ಲ ಇಲ್ಲ ಇರ್ತೀನಿ. बस पकड़ ले. ऐसा के दोष आ नहीं ले गणपति जय जयकार.
ಮನೇಲಿ ಕೂಡಿಸಿರೋ ಗಣಪತಿನ ವಿಸರ್ಜನೆ ಮಾಡಿದಾದಮೇಲೆ ಎಲ್ಲರೂ ಬಂದ್ವಿ. ಅದಾದಮೇಲೆ ನಮ್ಮ ಕಾಲೋನಿಯಲ್ಲಿ ಕೂಡಿಸಿರೋಂಥ ದೊಡ್ಡ ಗಣೇಶನ ನಾವು ವಿಸರ್ಜನೆ ಮಾಡೋ ಕಾರ್ಯಕ್ರಮ ಇತ್ತು. ಹಾಗಾಗಿ ಎಲ್ಲ ಬಿಲ್ಡಿಂಗ್ನವರು ಬಂದಿದ್ದರು. ಅಂದರೆ ನಮ್ಮ ಪುಟಾಣಿ ಮಕ್ಕಳಿಂದ ಹಿಡಿದು ದೊಡ್ಡೋರವರೆಗೂ ಎಲ್ಲರೂ ಇದರಲ್ಲಿ ತುಂಬಾ ಎಂಜಾಯ್ ಮಾಡಿದರು. ನೋಡ್ತಾ ಇರ್ಬೋದು ಎಷ್ಟೊಂದು ಜನ ಇದ್ದೀವಿ ಅಂತ. ಇನ್ನು ಗುಂಪಾಗೆಲ್ಲ ಡ್ಯಾನ್ಸ್ ಮಾಡ್ತಾಯಿದ್ರು, DJ ಹಾಕ್ಕೊಂಡು ಡ್ಯಾನ್ಸ್ ಮಾಡ್ತಾಯಿದ್ರು. ಅವತ್ತಿನ ದಿನ ಎಲ್ರಿಗೂ ಹಬ್ಬ ಅಂತಲೇ ಹೇಳ್ಬೋದು. ಇಲ್ಲಿ ಅವ್ರವ್ರದ್ದೇ ಆದಂಥ ಏಜಿನ ಒಂದೊಂದು ಗ್ಯಾಂಗ್ಗಳಿತ್ತು. ಪುಟಾಣಿ ಮಕ್ಕಳು ಅವ್ರದ್ದೊಂದು ಗ್ಯಾಂಗು, ಹುಡುಗರದೊಂದು ಗ್ಯಾಂಗು, ಹುಡುಗಿಯರ್ದೊಂದು ಗ್ಯಾಂಗು. ಒಟ್ಟಾಗಿ ಎಲ್ಲರೂ ಸೇರಿ ಎಂಜಾಯ್ ಮಾಡಿಕೊಂಡು ಗಣಪತಿನ ನಾವು ವಿಸರ್ಜನೆ ಮಾಡಿದ್ವಿ. ತುಂಬ ಖುಷಿಯಾಯಿತು. ಎಲ್ಲರೂ ಒಟ್ಟಿಗೆ ಸೇರಿ ಡ್ಯಾನ್ಸ್ ಮಾಡಿದ್ವಿ. ನೋಡಿದ್ರಲ್ಲ ನಾವು ಯಾವ ರೀತಿ ಗಣಪತಿ ಹಬ್ಬನ ಸೆಲೆಬ್ರೇಷನ್ ಮಾಡಿದ್ವಿ, ಅಂದರೆ ಯಾವ ರೀತಿ ಎಂಜಾಯ್ ಮಾಡಿದ್ವಿ ಅಂತ. ನೀವೇ ಗಗನವಿರಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.